ಕಲ್ಪಿಸ್ಕೊಳ್ಳಿ, ಹ್ಮ್ ಬೈಬಲ್ನ ಅತ್ಯಂತ ಪ್ರಸಿದ್ಧವಾದ ಮತ್ತೆ ಕರುಣಾಮಯಿ ಕ್ಷಮೆಯ ಕಥೆಯೊಂದಿದೆ. ನಿಮ್ಮಲ್ಲಿ ಪಾಪ ಮಾಡದವನು ಮೊದಲ ಕಲ್ಲನ್ನು ಎಸೆಯಲಿ ಅನ್ನೋ ಆ ಐತಿಹಾಸಿಕ ಮಾತು ನಮಗೆಲ್ರಿಗೂ ಚಿರಪರಿಚಿತ ಅಲ್ವಾ? ಹೌದು, ಖಂಡಿತ. ಈ ಒಂದು ವಾಕ್ಯ ಶತಮಾನಗಳಿಂದಲೂ ಕರುಣೆ ಮತ್ತೆ ಕ್ಷಮೆಯ ಸಂಕೇತವಾಗಿ ಉಳಿದುಕೊಂಡಿದೆ. ಅದೇ. ಆದ್ರೆ ಇತಿಹಾಸದ ಒಂದು ಆಘಾತಕಾರಿ ಸತ್ಯ ಏನಂದ್ರೆ, ಈ ಕಥೆ ಮೂಲತಃ ಬೈಬಲ್ನ ಆ ಪುಸ್ತಕದಲ್ಲಿ ಇರಲೇ ಇಲ್ಲ. ಹ್ಮ್ ಈ ಮಾತನ್ನ ಕೇಳಿದಾಗ ಯಾರಿಗಾದರೂ ಆಶ್ಚರ್ಯ ಆಗೋದು ಸಹಜ. ಯಾಕಂದ್ರೆ ಶತಮಾನಗಳಿಂದಲೂ ಈ ಕಥೆ ಧಾರ್ಮಿಕ ಬೋಧನೆಗಳಲ್ಲಿ, ಕಲಾಕೃತಿಗಳಲ್ಲಿ ಹಾಗೆ ಸಾಹಿತ್ಯದಲ್ಲಿ ಹಾಸುಹೊಕ್ಕಾಗಿದೆ. ನಿಜ. ಆದ್ರೆ ಪ್ರಾಚೀನ ಹಸ್ತಪ್ರತಿಗಳನ್ನ ಕೆದಕಿದಾಗ ಈ ಕಥೆಯ ಮೂಲ ಬೇರುಗಳು ಸ್ವಲ್ಪ ಅಸ್ಪಷ್ಟವಾಗುತ್ತೆ, ಮತ್ತೆ ನಿಗೂಢತೆಯ ಹೊಸದೊಂದು ಆಯಾಮನೇ ತೆರೆದುಕೊಳ್ಳುತ್ತೆ. ಸರಿ, ಹಾಗಾಗಿ ಈ ವಿಷಯದ ಬಗ್ಗೆ ಇನ್ನು ಆಳವಾಗಿ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಖಂಡಿತ. ಹಾಗಾಗಿ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಜಾನ್ 8ನೇ ಅಧ್ಯಾಯದ 1ರಿಂದ 11ನೇ ವಚನದವರೆಗಿನ ಕಥೆಯನ್ನ, ಅಂದ್ರೆ ಈ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಮಹಿಳೆಯ ಕಥೆಯನ್ನ ಸಂಪೂರ್ಣವಾಗಿ ಬಿಡಿಸಿ ನೋಡಲಿದ್ದೀವಿ. ಹೌದು, ನಮ್ಮ ಮುಂದಿರುವ ಆಕರಗಳಲ್ಲಿ ದೇವತಾಶಾಸ್ತ್ರದ ವಿಶ್ಲೇಷಣೆಗಳಿವೆ, ಪ್ರಾಚೀನ ಹಸ್ತಪ್ರತಿಗಳ ಇತಿಹಾಸ, ಕಲಾ ಇತಿಹಾಸ ಮತ್ತೆ ಬೈಬಲ್ನ ಭೌಗೋಳಿಕ ಹಿನ್ನೆಲೆಯ ದಾಖಲೆಗಳಿವೆ. ಅಂದ್ರೆ ಇವೆಲ್ಲವನ್ನೂ ಒಟ್ಟುಗೂಡಿಸಿ ಆ ಕಥೆ ಹೇಗೆ ಅಧಿಕೃತ ದಾಖಲೆಗಳಿಗೆ ಸವಾಲೊಡ್ಡಿ ಉಳಿದುಕೊಂಡಿತೋ ಮತ್ತೆ ಅದರ ಹಿಂದಿರುವ ವಾಸ್ತವವೇನು ಅಂತ ಶೋಧಿಸೋದೇ ಇಂದಿನ ನಮ್ಮ ಗುರಿ. ಸರಿಯಾಗಿ ಹೇಳಿದ್ರಿ. ಈ ಪಯಣವನ್ನ ನಾವು ಕಥೆಯ ಭೌಗೋಳಿಕ ಹಿನ್ನೆಲೆಯಿಂದಲೇ ಆರಂಭಿಸೋದು ಸೂಕ್ತ ಅನ್ಸತ್ತೆ. ಆ ಕಥೆ ಶುರುವಾಗೋದು ಯೇಸು ಆಲಿವ್ ಬೆಟ್ಟದಿಂದ ದೇವಾಲಯಕ್ಕೆ ಬರುವ ದೃಶ್ಯದೊಂದಿಗೆ. ಆಲಿವ್ ಬೆಟ್ಟ ಅಂದ್ರೆ ಮೌಂಟ್ ಆಫ್ ಆಲಿವ್ಸ್ ಅಲ್ವಾ? ಹೌದು. ಈ ಆಲಿವ್ ಬೆಟ್ಟವನ್ನ ಕೇವಲ ಒಂದು ಸಾಮಾನ್ಯ ಸ್ಥಳ ಅಂತ ನಾವು ಭಾವಿಸುವಂತಿಲ್ಲ. ಪ್ರಾಚೀನ ಯಹೂದಿ ಪರಂಪರೆಯಲ್ಲಿ ಅದೊಂದು ಅತ್ಯಂತ ಪವಿತ್ರವಾದ ಪ್ರಾರ್ಥನೆಯ ತಾಣ. ಅರೇ, ಹೌದಾ? ಅಂದ್ರೆ ಅದಕ್ಕೇನಾದ್ರೂ ವಿಶೇಷ ಹಿನ್ನೆಲೆ ಇತ್ತಾ? ಖಂಡಿತ ಇತ್ತು. ಪ್ರವಾದಿಗಳ ಭವಿಷ್ಯವಾಣಿಯ ಪ್ರಕಾರ ರಕ್ಷಕನು ಅಥವಾ ಮೆಸ್ಸಿಯನು ಬರುವ ದಾರಿ ಅದೇ ಆಗಿತ್ತು ಅನ್ನೋ ನಂಬಿಕೆ ಇತ್ತು. ಓಹೋ, ಅಂದ್ರೆ ಆ ಬೆಟ್ಟದಿಂದ ಇಳಿದು ಬರೋದು ಒಂದು ರೀತಿಯಲ್ಲಿ ದೈವಿಕ ಅಧಿಕಾರದ ಪ್ರವೇಶವಿದ್ದಂತೆ ಅಂತ ನಾವು ಅರ್ಥ ಮಾಡ್ಕೋಬೋದಲ್ವಾ? ನಿಖರವಾಗಿ. ಆ ಕಾಲದಲ್ಲಿ ದೇವಾಲಯದ ವ್ಯವಸ್ಥೆ ಸಾಕಷ್ಟು ಕಲುಷಿತವಾಗಿತ್ತು ಮತ್ತೆ ರಾಜಕೀಯ ಹಸ್ತಕ್ಷೇಪದಿಂದ ಕೂಡಿತ್ತು. ಆ ಭ್ರಷ್ಟ ವ್ಯವಸ್ಥೆಯೊಳಗೆ ಒಂದು ಶಾಂತಿಯ ಸಂಕೇತವಾಗಿ ಯೇಸು ಪ್ರವೇಶಿಸುತ್ತಿದ್ದಾರೆ ಅನ್ನೋದನ್ನ ಆ ಭೌಗೋಳಿಕ ವಿವರಣೆ ನಮಗೆ ಕಟ್ಟಿಕೊಡುತ್ತೆ. ಆದ್ರೆ ಅವರು ದೇವಾಲಯದಲ್ಲಿ ಪಾಠ ಮಾಡ್ತಿರುವಾಗ್ಲೇ ಆ ನಾಟಕೀಯ ಘಟನೆ ನಡೆಯುತ್ತಲ್ವಾ? ಹೌದು. ಫರಿಸಾಯರು ಮತ್ತೆ ಕಾನೂನು ಪಂಡಿತರು ಒಬ್ಬ ಮಹಿಳೆಯನ್ನ ಎಳೆತಂದು ಯೇಸುವಿನ ಮುಂದೆ ನಿಲ್ಲಿಸ್ತಾರೆ. ಹೌದು, ಆಕೆಯನ್ನು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಿದ್ದಾಳೆ ಅಂತ ಆರೋಪಿಸಲಾಗುತ್ತೆ. ನೋಡಿ, ಈ ಸನ್ನಿವೇಶದ ಹಿಂದಿರುವ ರಾಜಕೀಯ ಮತ್ತೆ ಕಾನೂನಿನ ಇಕ್ಕಟ್ಟನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಅದೇ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ನನ್ಗೇನನ್ಸುತ್ತೆ ಅಂದ್ರೆ ಇದೊಂದು ಚದುರಂಗದ ಆಟ ತರ ಕಾಣ್ತಿದೆ. ಧಾರ್ಮಿಕ ಮುಖಂಡರು ಆ ಮಹಿಳೆಯನ್ನ ಕೇವಲ ಒಂದು ದಾಳವಾಗಿ, ಅಂದ್ರೆ ಒಂದು ಪಾದೆಯಾಗಿ ಬಳಸ್ತಿದ್ದಾರೆ ಅನ್ಸುತ್ತೆ. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಆ ಕಾಲದಲ್ಲಿ ಜುಡೆಯ ಪ್ರಾಂತ್ಯ ರೋಮನ್ನರ ಆಳ್ವಿಕೆಗೆ ಒಳಪಟ್ಟಿತ್ತು. ರೋಮನ್ ಕಾನೂನಿನ ಪ್ರಕಾರ ಮರಣದಂಡನೆ ವಿಧಿಸುವ ಅಧಿಕಾರ ಕೇವಲ ರೋಮನ್ ಅಧಿಕಾರಿಗಳಿಗೆ ಮಾತ್ರ ಇತ್ತು. ಅಂದ್ರೆ ಯಹೂದಿ ಧಾರ್ಮಿಕ ಮುಖಂಡರಿಗ ಅಧಿಕಾರ ಇರ್ಲಿಲ್ಲ ಅಂತಾನ? ಹೌದು, ಇರ್ಲಿಲ್ಲ. ಅದಕ್ಕೆ ಯೇಸುವಿನ ಮುಂದೆ ಇಟ್ಟಿರೋ ಪ್ರಶ್ನೆ ಅತ್ಯಂತ ಅಪಾಯಕಾರಿಯಾದದ್ದು. ಒಂದು ನಿಮಿಷ. ಮೋಸೆಸ್ನ ಕಾನೂನಿನ ಪ್ರಕಾರ, ಅಂದ್ರೆ ಲೆವಿಟಿಕಸ್ ಮತ್ತೆ ಡ್ಯೂಟ್ರೋನೊಮಿ ಪುಸ್ತಕಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರೋ ಹಾಗೆ ಇಂಥ ಅಪರಾಧಕ್ಕೆ ಕಲ್ಲೆಸೆದು ಕೊಲ್ಲುವ ಶಿಕ್ಷೆ ವಿಧಿಸ್ಬೇಕಿತ್ತಲ್ವಾ? ಹೌದು. ಆದ್ರೆ ಯೇಸು ಏನಾದರೂ ಕಲ್ಲೆಸೆದು ಕೊಲ್ಲಿ ಅಂತ ಹೇಳಿದ್ರೆ ಅವರು ರೋಮನ್ ಸಾಮ್ರಾಜ್ಯದ ವಿರುದ್ಧ ಬಂಡಾಯವೆದ್ದ ಆರೋಪಕ್ಕೆ ಗುರಿಯಾಗ್ತಿದ್ರು. ಅರೆ, ಮತ್ತೆ ಒಂದು ವೇಳೆ ಬೇಡ ಬಿಟ್ಬಿಡಿ ಅಂತ ಹೇಳಿದ್ರೆ ಆಗ ಯಹೂದಿ ಧರ್ಮದ್ರೋಹಿ ಅಂತ ಕರ್ಸ್ಕೊಳ್ತಿದ್ರು. ಯಾಕಂದ್ರೆ ಅವರು ಮೋಸೆಸ್ನ ಕಾನೂನನ್ನ ಮುರಿದ ಹಾಗೆ ಆಗ್ತಿತ್ತು. ಓ ಮೈ ಗಾಡ್, ಇದೊಂದು ಪಕ್ಕ ಪ್ರಾಣಾಂತಿಕ ಬಲೆ ಅಲ್ವಾ? ಎತ್ತೋದ್ರೂ ಅಪಾಯ ತಪ್ಪಿದ್ದಲ್ಲ. ಖಂಡಿತ. ಆದ್ರೆ ಈ ಬಲೆಯ ಹಿಂದಿರುವ ಕಪಟತನ ಇದೆಯಲ್ಲ, ಅದು ಮತ್ತಷ್ಟು ಆಳವಾದದ್ದು. ಮೋಸೆಸ್ನ ಕಾನೂನಿನ ಪ್ರಕಾರ ಆ ಶಿಕ್ಷೆ ಪುರುಷ ಮತ್ತೆ ಮಹಿಳೆ ಇಬ್ಬರಿಗೂ ಸಮಾನವಾಗಿ ಅನ್ವಯಿಸತ್ತೆ. ಹೌದಲ್ವಾ? ಅಪರಾಧದಲ್ಲಿ ಇಬ್ಬರೂ ಭಾಗಿಯಾಗಿದ್ರು. ಆ ಗುಂಪು ಕೇವಲ ಮಹಿಳೆಯನ್ನ ಮಾತ್ರ ಹಿಡಿದು ತಂದಿತ್ತು, ಪುರುಷನನ್ನಲ್ಲ. ಅದೇ ಇಲ್ಲಿರೋ ಅತಿ ದೊಡ್ಡ ವಿಪರ್ಯಾಸ. ಆ ಮುಖಂಡರಿಗ ನಿಜಕ್ಕೂ ನ್ಯಾಯದ ಮೇಲೆ ಕಾಳಜಿ ಇದ್ದಿದ್ರೆ ಆ ಪುರುಷನ್ನೂ ತರಬೇಕಿತ್ತಲ್ವಾ? ಖಂಡಿತ ತರಬೇಕಿತ್ತು. ಅಂದ್ರೆ ಅವರ ಉದ್ದೇಶ ನ್ಯಾಯಪಾಲನೆ ಆಗಿರ್ಲಿಲ್ಲ, ಮಹಿಳೆ ಕೇವಲ ಒಂದು ನೆಪ ಮಾತ್ರ ಆಗಿದ್ಲು. ಅವರ ಅಸಲಿ ಗುರಿ ಯೇಸುವನ್ನ ಹೇಗಾದ್ರೂ ಮಾಡಿ ಬಲೆಗೆ ಕೆಡುವುದೇ ಆಗಿತ್ತು. ಹೌದು, ಆ ಮಹಿಳೆಯ ಪ್ರಾಣ, ಅವಳ ಘನತೆ ಅವರಿಗೆ ಲೆಕ್ಕಕ್ಕೆ ಇರಲಿಲ್ಲ.
ಆಕೆಯನ್ನ ಒಂದು ನಿರ್ಜೀವ ವಸ್ತುವಿನಂತೆ ಒಂದು ಆಯುಧವನ್ನಾಗಿ ಬಳಸ್ಕೊಂಡಿದ್ರು ಅವರು. ಎಂಥ ಕ್ರೂರತೆ ಅಲ್ವಾ? ಆ ಗುಂಪಿನ ಆಕ್ರೋಶ ಮತ್ತೆ ಕುತಂತ್ರದ ನಡುವೆ ಯೇಸುವಿನ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದು ಇಡೀ ಸನ್ನಿವೇಶವನ್ನೇ ತಲೆಕೆಳಗಾಗಿಸುತ್ತೆ. ಹೌದು, ಆ ಕಠಿಣ ಪ್ರಶ್ನೆಗೆ ಯೇಸು ಏನೂ ಮಾತನಾಡದೆ ಕೆಳಗೆ ಬಾಗಿ ಧೂಳಿನಲ್ಲಿ ಬರೆಯಲು ಪ್ರಾರಂಭಿಸ್ತಾರೆ. ನಮ್ಮ ಆಕರಗಳ ಪ್ರಕಾರ ಅವರು ಏನನ್ನ ಬರೀತಿದ್ರು? ಕೆಲವರ ಪ್ರಕಾರ ಅವರು ಆಪಾದಕರ ಗುಪ್ತ ಪಾಪಗಳನ್ನ ಬರೀತಿದ್ರು ಅಂತ ಹೇಳ್ತಾರೆ, ಅಥವಾ ಆಕೆ ಬೆತ್ತಲಾಗಿದ್ರೆ ಆಕೆಯನ್ನ ನೋಡೋದನ್ನ ತಪ್ಪಿಸಲು ಕೆಳಗೆ ಮುಖ ಮಾಡಿದ್ರು ಎಂದೆಲ್ಲ ಊಹೆಗಳಿವೆ ಅಲ್ವಾ? ನೋಡಿ, ಇವೆಲ್ಲವೂ ಕೇವಲ ವಿದ್ವಾಂಸರು ಮಾಡಿರೋ ಸೈದ್ಧಾಂತಿಕ ಊಹೆಗಳು ಮಾತ್ರ. ಅವರು ನಿಖರವಾಗಿ ಏನು ಬರೆದ್ರು ಅನ್ನೋದು ಯಾರಿಗೂ ತಿಳಿದಿಲ್ಲ. ಅರೆ, ಯಾರಿಗೂ ಗೊತ್ತಿಲ್ವಾ? ಇಲ್ಲ, ಆದರೆ ಆ ಮೌನವೇ ಒಂದು ದೊಡ್ಡ ಉತ್ತರವಾಗಿತ್ತು. ಪ್ರಾಚೀನ ಕಾಲದಲ್ಲಿ ಪ್ರಶ್ನೆ ಕೇಳಿದಾಗ ನೆಲದ ಮೇಲೆ ಗೀಚುವುದೆಂದರೆ ಆ ಪ್ರಶ್ನೆಯನ್ನ ಅಥವಾ ಕೇಳುವವರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸುವುದು ಎಂಬ ಅರ್ಥವಿತ್ತು. ಓಹೋ, ಅಂದ್ರೆ ನಾನು ನಿಮ್ಮ ಮಾತು ಕೇಳಿಸ್ಕೊಳ್ತಿಲ್ಲ ಅನ್ನೋ ಥರನಾ? ಹೌದು. ಅಥವಾ ನ್ಯಾಯಾಧೀಶರು ಅಂತಿಮ ತೀರ್ಪು ಬರೆಯುವ ಮುನ್ನ ತೆಗೆದುಕೊಳ್ಳುವ ಗಂಭೀರವಾದ ವಿರಾಮ ಅಂತನೂ ಅದನ್ನ ಪರಿಗಣಿಸಲಾಗ್ತಿತ್ತು. ಆ ಮೌನದ ವಿರಾಮ ಇಡೀ ಗುಂಪಿನಲ್ಲಿ ಒಂದು ರೀತಿಯ ಆತಂಕವನ್ನ ಸೃಷ್ಟಿಸಿತ್ತು. ಅದಾದ್ಮೇಲೆ ಅವ್ರ ತಲೆ ಎತ್ತಿ ಹೇಳುವ ಆ ಐತಿಹಾಸಿಕ ಮಾತು ಬರುತ್ತಲ್ವಾ, ನಿಮ್ಮಲ್ಲಿ ಪಾಪ ಮಾಡದವನು ಮೊದಲ ಕಲ್ಲನ್ನು ಎಸೆಯಲಿ ಅಂತ. ಖಂಡಿತ, ಅದೇ ಆ ಮಾತು. ನನಗೆ ಯಾವಾಗ್ಲೂ ಆಶ್ಚರ್ಯ ಆಗೋದೇನೆಂದ್ರೆ, ಕೇವಲ ಒಂದೇ ಒಂದು ವಾಕ್ಯ ಅಷ್ಟು ದೊಡ್ಡ ಕೋಪೋದ್ರಿಕ್ತ ಗುಂಪನ್ನ ಹೇಗೆ ಚದುರಿಸಿತು ಅಂತ. ಆ ಗುಂಪಿನಲ್ಲಿ ಘಟಾನುಘಟಿ ಪಂಡಿತರಿದ್ರು, ಕಾನೂನಿನ ಪ್ರತಿಯೊಂದು ಅಕ್ಷರವೂ ಅವರಿಗೆ ತಿಳಿದಿತ್ತು. ಇಲ್ಲಿ ನಾವು ಗ್ರೀಕ್ ಮೂಲವನ್ನ ನೋಡಿದ್ರೆ ಈ ವಾಕ್ಯದ ಹಿಂದಿನ ತೂಕ ನಮಗೆ ಸರಿಯಾಗಿ ಅರ್ಥವಾಗುತ್ತೆ. ಹೌದಾ? ಗ್ರೀಕ್ ಮೂಲದಲ್ಲಿ ಏನಿದೆ? ಗ್ರೀಕ್ ಮೂಲದಲ್ಲಿ ಇಲ್ಲಿ ಬಳಸಲಾದ ಪದ ಅನಮಾರ್ಟೇಟೋಸ್ ಅಂತ. ಅನಮಾರ್ಟೇಟೋಸ್ ಅಂದ್ರೆ ಏನು? ಇದರ ಅರ್ಥ ಕೇವಲ ಯಾವುದೇ ಪಾಪವಿಲ್ಲದವನು ಅಂತ ಮಾತ್ರ ಅಲ್ಲ. ಆ ನಿರ್ದಿಷ್ಟ ಸಂದರ್ಭದಲ್ಲಿ ಅದೇ ರೀತಿಯ ಕಾಮದ ಪಾಪ ಮಾಡದವನು ಅಥವಾ ಹೃದಯದಲ್ಲಿ ಕಲ್ಮಶವಿಲ್ಲದವನು ಎಂಬ ಆಳವಾದ ಅರ್ಥವನ್ನ ಅದು ಸೂಚಿಸುತ್ತೆ. ಓಹೋ, ಅಂದ್ರೆ ನೀವೇನಾದ್ರೂ ಅದೇ ರೀತಿಯ ತಪ್ಪು ಮಾಡಿದ್ರೆ ನಿಮಗೆ ಶಿಕ್ಷೆ ಕೊಡೋ ಅಧಿಕಾರ ಇಲ್ಲ ಅಂತ. ಹೌದು. ಜೊತೆಗೆ ಡ್ಯೂಟರೋನಮಿ 17ನೇ ಅಧ್ಯಾಯದ 7ನೇ ವಚನದ ಪ್ರಕಾರ ಕಲ್ಲೆಸೆಯುವ ಶಿಕ್ಷೆಯಲ್ಲಿ ಯಾರು ಅಪರಾಧವನ್ನ ಕಣ್ಣಾರೆ ಕಂಡಿದ್ದಾರೋ ಆ ಸಾಕ್ಷಿದಾರನೇ ಮೊದಲ ಕಲ್ಲನ್ನು ಎಸೆಯಬೇಕು ಅನ್ನೋ ನಿಯಮ ಇದೆ. ಸರಿ. ಮತ್ತು ಆ ಸಾಕ್ಷಿದಾರ ನೈತಿಕವಾಗಿ ಶುದ್ಧನಾಗಿರಬೇಕು ಎಂಬುದು ಕೂಡ ಕಾನೂನು. ವಾವ್, ಇದೊಂದು ಅದ್ಭುತವಾದ ಪ್ರತಿತಂತ್ರ ಅಲ್ವಾ? ಯೇಸು, ನೀವು ಕಾನೂನಿನ ಪ್ರಕಾರ ಶಿಕ್ಷೆ ನೀಡೋದಾದ್ರೆ ನೀಡಿ, ಆದರೆ ಆ ಶಿಕ್ಷೆ ನೀಡೋವನು ಸ್ವತಃ ಈ ರೀತಿಯ ಅಪರಾಧದಿಂದ ಮುಕ್ತನಾಗಿರ್ಬೇಕು ಅಂತ ಕಾನೂನಿನ ಕನ್ನಡಿಯನ್ನೇ ಅವರ ಮುಂದೆ ಹಿಡಿದ್ರು ಅನ್ಸುತ್ತೆ. ಖಂಡಿತ. ಆ ಗುಂಪಿನಲ್ಲಿದ್ದವರಿಗೆ ತಮ್ಮದೇ ತಪ್ಪುಗಳ ಅರಿವಾಗಿರಬೇಕು. ಆಕರಗಳು ಹೇಳುವಂತೆ ವಯಸ್ಸಾದವರಿಂದ ಹಿಡಿದು ಕಿರಿಯರವರೆಗೆ ಎಲ್ಲರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಕಾಲ್ಕೀಳುತ್ತಾರೆ. ಹೌದು, ವಯಸ್ಸಾದವರಿಗೆ ತಮ್ಮ ಜೀವನದ ತಪ್ಪುಗಳ ಅರಿವು ಹೆಚ್ಚಾಗೋದ್ರಿಂದ ಅವರೇ ಮೊದಲು ಆ ಜಾಗ ಖಾಲಿ ಮಾಡ್ತಾರೆ ಅಲ್ವಾ? ಇಲ್ಲಿ ಉಳಿಯೋದು ಯೇಸು ಮತ್ತೆ ಆ ಮಹಿಳೆ ಮಾತ್ರ. ಆಗ ಯೇಸು ಆಕೆಯನ್ನ ಖಂಡಿಸುವುದಿಲ್ಲ, ಬದಲಾಗಿ ಇನ್ಮುಂದೆ ಪಾಪ ಮಾಡಬೇಡ ಅಂತ ಹೇಳ್ತಾರೆ. ಅಂದ್ರೆ ಯೇಸು ಆಕೆಯ ಕೃತ್ಯವನ್ನ ಸಮರ್ಥಿಸಿಲ್ಲ ಅಂತ ಆಯ್ತು ಅಲ್ವಾ? ಖಂಡಿತ ಇಲ್ಲ. ಇದನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸೋದಂದ್ರೆ ಯೇಸು ಆಕೆಯ ಕೃತ್ಯವನ್ನ ಎಂದಿಗೂ ಸಮರ್ಥಿಸಿಲ್ಲ. ಅವರು ಪಾಪವನ್ನ ಖಂಡಿಸಿದ್ರು, ಆದರೆ ಆಕೆಯ ಜೀವವನ್ನ ರಕ್ಷಿಸಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ತೀರ್ಪು ನೀಡುವವರ ನೈತಿಕ ಅರ್ಹತೆಯನ್ನ ಬಲವಾಗಿ ಪ್ರಶ್ನಿಸಿದ್ರು. ನಿಜಕ್ಕೂ ಇಷ್ಟು ಅದ್ಭುತವಾದ ಮತ್ತೆ ಕರುಣೆ ತುಂಬಿದ ಕಥೆ ಇದು. ಮಾನವೀಯತೆಯ ಮಹಾನ್ ಪಾಠ ಅಂತಾನೆ ಹೇಳ್ಬಹುದು. ಆದ್ರೆ ನಾವು ಆರಂಭದಲ್ಲಿ ಹೇಳಿದ ಆ ಆಘಾತಕಾರಿ ಸತ್ಯದ ಕಡೆಗೆ ಈಗ ಬರಲೇಬೇಕು. ಬರೋಣ. ನಮ್ಮ ಆಕರಗಳ ಪ್ರಕಾರ ಬೈಬಲಿನ ಅತ್ಯಂತ ಹಳೆಯ ಹಸ್ತಪ್ರತಿಗಳಲ್ಲಿ ಅಂದ್ರೆ ಪ್ಯಾಪಿರಸ್ 66, ಪ್ಯಾಪಿರಸ್ 75, ಸಿನೈಟಿಕಸ್ ಮತ್ತೆ ವ್ಯಾಟಿಕಾನಸ್ಗಳಲ್ಲಿ ಈ ಕಥೆಯೇ ಇಲ್ಲ ಅಂತ ಓದಿದ್ದೆ. ಪಠ್ಯ ವಿಮರ್ಶೆಯಲ್ಲಿ ಇದನ್ನ ಪೆರಿಕೋಪ್ ಅಡಲ್ಟರೆ ಅಂತ ಕರೀತಾರಲ್ವಾ? ಇದರ ಅರ್ಥ ಏನು? ಹೌದು, ಪೆರಿಕೋಪ್ ಅಂದ್ರೆ ಪಠ್ಯದ ಒಂದು ಸಣ್ಣ ಭಾಗ ಅಂತ. ಮತ್ತೆ ಅಡಲ್ಟರೆ ಅಂದ್ರೆ ವ್ಯಭಿಚಾರ. ಅದೇ ವ್ಯಭಿಚಾರದ ತುಣುಕು ಅಂತ ಕರೀತಾರೆ. ಈ ಕಥೆ ಜಾನ್ 8ನೇ ಅಧ್ಯಾಯದ 1ರಿಂದ 11ನೇ ವಚನದಲ್ಲಿ ಕಂಡುಬರುತ್ತೆ. ಸರಿ. ಆದ್ರೆ ನೀವು ಉಲ್ಲೇಖಿಸಿದ ಆ ಹಸ್ತಪ್ರತಿಗಳಿವೆಯಲ್ಲ, ಅವು ಅತ್ಯಂತ ಪ್ರಾಚೀನವಾದವು ಮತ್ತು ಪ್ರಮುಖವಾದವು. ಉದಾಹರಣೆಗೆ ಪ್ಯಾಪಿರಸ್ 66 ಮತ್ತೆ ಪ್ಯಾಪಿರಸ್ 75 ಇವೆರಡೂ 2ನೇ ಮತ್ತು 3ನೇ ಶತಮಾನಕ್ಕೆ ಸೇರಿದವು. ಅರೆ, ಅಷ್ಟು ಹಳೆಯದಾ? ಹೌದು. ಇನ್ನು ಸಿನೈಟಿಕಸ್ ಮತ್ತೆ ವ್ಯಾಟಿಕಾನಸ್ 4ನೇ ಶತಮಾನದ ಅತ್ಯಂತ ಪ್ರಮುಖ ಮತ್ತು ಬಹುಪಾಲು ಸಂಪೂರ್ಣವಾದ ಬೈಬಲ್ ಪ್ರತಿಗಳು.
ಇವುಗಳಲ್ಲಿ ಎಲ್ಲಿಯೂ ಈ ಕಥೆಯ ಪ್ರಸ್ತಾಪವಿಲ್ಲ ಅನ್ನೋದು ಪಠ್ಯ ವಿಮರ್ಶೆಯ ಅತಿ ದೊಡ್ಡ ನಿಗೂಢತೆ. ಒಂದು ನಿಮಿಷ, ಇರ್ಲೇ ಇಲ್ವಾ? ಆರಂಭಿಕ ಭಾಷಾಂತರಗಳಾದ ಸಿರಿಯಾಕ್ ಮತ್ತೆ ಕಾಪ್ಟಿಕ್ ಮುಂತಾದವುಗಳಲ್ಲೂ ಇದಿಲ್ಲ ಅನ್ನೋದು ಮತ್ತಷ್ಟು ಕುತೂಹಲ ಮೂಡಿಸುತ್ತೆ. ಅಷ್ಟೇ ಅಲ್ಲ, ಆರಂಭಿಕ ಚರ್ಚ್ ಫಾದರ್ಗಳಾದ ಒರಿಜಿನ್ ಅಥವಾ ಟರ್ಟೂಲಿಯನ್ ತಮ್ಮ ವಿವರಣೆಗಳಲ್ಲಿ ಜಾನ್ 7ನೇ ಅಧ್ಯಾಯದಿಂದ ನೇರವಾಗಿ 8ನೇ ಅಧ್ಯಾಯದ 12ನೇ ವಚನಕ್ಕೆ ಜಿಗುತ್ತಾರೆ. ಅರೆ, 8ನೇ ಅಧ್ಯಾಯದ 1ರಿಂದ 11 ಎಲ್ಲಿಗೆ ಹೋಯ್ತು ಹಾಗಾದ್ರೆ? ಅಂದ್ರೆ ಈ ಕಥೆ ಜಾನ್ ಬರೆದ ಪುಸ್ತಕದ ಭಾಗವೇ ಅಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಹಾಗಾದ್ರೆ ಇದು ಎಲ್ಲಿಂದ ಬಂತು? ಯಾವ ಹಸ್ತಪ್ರತಿಯಲ್ಲಿ ಇದು ಮೊದಲು ಕಾಣಿಸ್ಕೊಳ್ಳುತ್ತೆ? ಈ ಕಥೆ ಮೊದಲು ಲಿಖಿತ ರೂಪದಲ್ಲಿ ಕಾಣಿಸ್ಕೊಳ್ಳೋದು 5ನೇ ಶತಮಾನದ ಕೋಡೆಕ್ಸ್ ಬೆಜಾ ಅನ್ನೋ ಹಸ್ತಪ್ರತಿಯಲ್ಲಿ. ಕೋಡೆಕ್ಸ್ ಬೇಜಾ ಅದೇನೆಂದು ಸ್ವಲ್ಪ ವಿವರಿಸ್ತೀರಾ? ಇದೊಂದು ವಿಶಿಷ್ಟವಾದ ಪ್ರತಿ. ಇದರ ಎಡಪುಟದಲ್ಲಿ ಗ್ರೀಕ್ ಪಠ್ಯವಿದ್ರೆ ಬಲಪುಟದಲ್ಲಿ ಲ್ಯಾಟಿನ್ ಪಠ್ಯವಿತ್ತು. ಆದರೆ ಇದು ಜಾನ್ ಬರೆದದ್ದೇ ಆಗಿರಲು ಸಾಧ್ಯವಿಲ್ಲ ಅನ್ನೋದಕ್ಕೆ ಭಾಷಾ ತಜ್ಞರ ಬಳಿ ಬಲವಾದ ಸಾಕ್ಷ್ಯಗಳಿವೆ. ಹೌದಾ? ಯಾವ ರೀತಿಯ ಸಾಕ್ಷಿಗರು? ಜಾನ್ ಪೈಪರ್ ಅವರಂತಹ ಖ್ಯಾತ ವಿದ್ವಾಂಸರು ಗುರುತಿಸೋ ಹಾಗೆ ಈ ಕಥೆಯ ಗ್ರೀಕ್ ಶೈಲಿಗೂ ಜಾನ್ ಪುಸ್ತಕದ ಉಳಿದ ಭಾಗದ ಶೈಲಿಗೂ ಸಾಕಷ್ಟು ವ್ಯತ್ಯಾಸವಿದೆ. ಜಾನ್ ಬಳಸೋ ಪದಗಳಿಗಿಂತ ಭಿನ್ನವಾದ ಪದಕೋಶ ಇಲ್ಲಿದೆ. ಓಹೋ, ಹಾಗಾದ್ರೆ ಇದು ಎಲ್ಲಿಗೆ ಸೇರಿದ್ದು? ಇದು ಬೈಬಲ್ನ ಬೇರೆ ಯಾವುದಾದ್ರೂ ಭಾಗದಲ್ಲಿ ಇರಬೇಕಿತ್ತಾ? ಕೆಲವು ಹಸ್ತಪ್ರತಿಗಳಲ್ಲಿ ಇದನ್ನ ಲೂಕ್ 21ನೇ ಅಧ್ಯಾಯದ 38ನೇ ವಚನದ ನಂತರ ಸೇರಿಸಲಾಗಿದೆ. ಲೂಕ್ನಲ್ಲ? ಯಾಕ್ ಅಲ್ಲಿ ಸೇರಿಸಿದ್ರು? ಯಾಕಂದ್ರೆ ಯೇಸು ಬೆಳಿಗ್ಗೆ ದೇವಾಲಯದಲ್ಲಿ ಬೋಧನೆ ಮಾಡ್ತಿದ್ರು ಅನ್ನೋ ಲ್ಯೂಕ್ನ ವಿವರಣೆಗೆ ಇದು ಭೌಗೋಳಿಕವಾಗಿ ಮತ್ತು ಸಮಯದ ದೃಷ್ಟಿಯಿಂದ ಸರಿಯಾಗಿ ಹೊಂದ್ಕೊಳ್ಳುತ್ತೆ ಅಂತ ಕೆಲವರು ವಾದಿಸ್ತಾರೆ. ಅರೆ, ಹೌದಲ್ವಾ? ಸರಿಯಾಗಿ ಹೊಂದ್ಕೊಳ್ಳುತ್ತೆ. ಇನ್ನು ಕೆಲವರು ಇದು ಜಾನ್ 7ನೇ ಅಧ್ಯಾಯದ 36ನೇ ವಚನದ ನಂತರ ಬರಬೇಕು ಅಂತಾರೆ. ಆದರೆ ಇದು ಅಧಿಕೃತವಾಗಿ ಬೈಬಲ್ ಸೇರಿದ್ ಮಾತ್ರ 16ನೇ ಶತಮಾನದಲ್ಲಿ. 16ನೇ ಶತಮಾನದಲ್ಲಿ? ಅಂದ್ರೆ ಇರಾಸ್ಮಸ್ನಂತವರು ತಮ್ಮ ಅನುವಾದದಲ್ಲಿ ಇದನ್ನ ಸೇರ್ಸಿದ್ರು ಅಂತ ನಮ್ಮ ಆಕರಗಳು ಹೇಳ್ತವೆ. ಆದ್ರೆ ಅವ್ರು ಇದನ್ನ ಯಾಕೆ ಸೇರ್ಸಿದ್ರು? ಹಳೆಯ ಗ್ರೀಕ್ ಪ್ರತಿಗಳಲ್ಲಿ ಇಲ್ಲದಿದ್ದಾಗ ಅವರು ಇದನ್ನ ಕೈಬಿಡಬಹುದಿತ್ತಲ್ವಾ? ಹೌದು, ಕೈಬಿಡಬಹುದಿತ್ತು. ಆದರೆ ಇದರ ಹಿಂದೆ ಸ್ವಲ್ಪ ಧಾರ್ಮಿಕ ಒತ್ತಡಗಳಿದ್ವು. ಇರಾಸ್ಮಸ್ ಅವರ ಕಥೆ ಇಲ್ಲಿ ಅತ್ಯಂತ ರೋಚಕವಾಗಿದೆ. ಏನದು ಕಥೆ? ಅವರು ತಮ್ಮ ಮೊದಲ ಗ್ರೀಕ್ ಹೊಸ ಒಡಂಬಡಿಕೆಯನ್ನ ಸಿದ್ಧಪಡಿಸುವಾಗ ಅವರ ಬಳಿ ಇದ್ದ ಹಳೆಯ ಗ್ರೀಕ್ ಹಸ್ತಪ್ರತಿಗಳಲ್ಲಿ ಈ ಕಥೆ ಇರಲಿಲ್ಲ. ಹೀಗಾಗಿ ಅವರದನ್ನ ಕೈಬಿಡುವ ಆಲೋಚನೆಯಲ್ಲೇ ಇದ್ರು. ಸರಿ. ಆದರೆ ಆ ಹೊತ್ತಿಗೆ ಕ್ಯಾಥೋಲಿಕ್ ಚರ್ಚ್ಗಳಲ್ಲಿ ಶತಮಾನಗಳಿಂದಲೂ ಲ್ಯಾಟಿನ್ ವಲ್ಗೇಟ್ ಭಾಷಾಂತರ ಬಳಕೆಯಲ್ಲಿತ್ತು. ಆ ಲ್ಯಾಟಿನ್ ಪ್ರತಿಯಲ್ಲಿ ಈ ಕಥೆ ಇತ್ತು. ಮತ್ತೆ ಕರುಣೆ ಹಾಗೂ ಕ್ಷಮೆಯ ಪಾಠವಾಗಿದು ವ್ಯಾಪಕವಾಗಿ ಜನಪ್ರಿಯ ಕೂಡ ಆಗಿತ್ತು. ಓಹೋ, ಅಂದ್ರೆ ಜನರಿಗೆ ಅದು ಆಗ್ಲೇ ಅಭ್ಯಾಸ ಆಗಿ ಹೋಗಿತ್ತು? ಹೌದು. ಇರಾಸ್ಮಸ್ ಏನಾದ್ರೂ ಈ ಕಥೆಯನ್ನ ತೆಗೆದುಹಾಕಿದರೆ ಅವರನ್ನ ಧರ್ಮದ್ರೋಹಿ ಅಂತ ಚರ್ಚ್ ಖಂಡಿಸುವ ಅಪಾಯವಿತ್ತು. ಆ ತೀವ್ರವಾದ ವಿರೋಧ ಮತ್ತು ವ್ಯವಸ್ಥೆಯ ಒತ್ತಡಕ್ಕೆ ಮಣಿದು ಅವರು ಆ ಕಥೆಯನ್ನ ತಮ್ಮ ಅನುವಾದದಲ್ಲಿ ಸೇರಿಸಲೇಬೇಕಾಯಿತು. ಅರೇರೇ, ಇದನ್ನೇ ದ್ವಿಗುಣ ಅಸಮಾನತೆ ಅಂತ ಕರೆಯೋದಲ್ವಾ? ಅಂದ್ರೆ ಅಂದಿನ ಯಹೂದಿಗಳಿಗೂ ಈ ಕಥೆ ಇಷ್ಟ ಇರ್ಲಿಲ್ಲ, ನಂತರ ಬಂದ ಚರ್ಚ್ಗೂ ಇಷ್ಟ ಇರ್ಲಿಲ್ಲ. ಹಾಗಿದ್ರೂ ಇದು ಉಳ್ಕೊಂಡಿದೆ ಅಂದ್ರೆ ಯಾರೋ ಇದನ್ನ ಸುಮ್ನೆ ಸೃಷ್ಟಿಸಲು ಸಾಧ್ಯವೇ ಇಲ್ಲ ಅನ್ಸುತ್ತೆ. ಖಂಡಿತ. ಮೂಲ ಪಠ್ಯದಲ್ಲಿ ಇಲ್ಲದಿದ್ರೂ ಬಹುಪಾಲು ವಿದ್ವಾಂಸರು ಇದನ್ನ ಐತಿಹಾಸಿಕವಾಗಿ ಸತ್ಯ ಅಂತ ಒಪ್ಕೊಳ್ತಾರೆ. ಈ ದ್ವಿಗುಣ ಅಸಮಾನತೆಯ ತರ್ಕವನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಹೇಳಿ. ಒಂದೆಡೆ ಈ ಕಥೆಯಲ್ಲಿರುವ ಯೇಸುವಿನ ಕರುಣೆ ಅಂದಿನ ಯಹೂದಿಗಳ ಕಠಿಣ ಕಾನೂನಿಗೆ ಸಂಪೂರ್ಣ ವಿರುದ್ಧವಾಗಿತ್ತು. ಮತ್ತೊಂದೆಡೆ ಆರಂಭಿಕ ಕ್ರಿಶ್ಚಿಯನ್ ಚರ್ಚ್ ಲೈಂಗಿಕ ಶುದ್ಧತೆಯ ಬಗ್ಗೆ ಅತ್ಯಂತ ಕಠಿಣ ನಿಯಮಗಳನ್ನು ಹೊಂದಿತ್ತು. ಹೌದು, ಚರ್ಚ್ ನಿಯಮಗಳು ತುಂಬಾ ಕಟ್ಟುನಿಟ್ಟಾಗಿದ್ವಲ್ವಾ? ಹೌದು. ವ್ಯಭಿಚಾರ ಮಾಡಿದವರನ್ನ ಇಷ್ಟು ಸುಲಭವಾಗಿ ಕ್ಷಮಿಸುವ ಕಥೆ ಚರ್ಚಿನ ನಿಯಮಗಳಿಗೆ ಸವಾಲೊಡ್ಡುವಂತಿತ್ತು. ಯಾರೋ ಒಬ್ರು ಸುಮ್ಮನೆ ಕಲ್ಪನಿಸಿಕೊಂಡು ಇಂಥ ಕಥೆಯನ್ನ ಬರೆಯಲು ಸಾಧ್ಯವೇ ಇರಲಿಲ್ಲ. ನಿಜ. ಹಾಗಾದ್ರೆ ಈ ಕತೆ ಆ ಕಾಲದ ವ್ಯವಸ್ಥೆಗೆ ಎಷ್ಟು ಕಿರಿಕಿರಿ ಉಂಟು ಮಾಡಿರಬಹುದು ಅಂದ್ರೆ ಅವರಿದನ್ನ ಅಧಿಕೃತ ದಾಖಲೆಗಳಿಂದ ಹೊರಗಿಡ್ಲು ಉದ್ದೇಶಪೂರ್ವಕವಾಗಿ ಪ್ರಯತ್ನಿಸಿರ್ಬೋದು ಅಲ್ವಾ? ಖಂಡಿತ ಪ್ರಯತ್ನಿಸಿರ್ಬೋದು. ಅಂದ್ರೆ ಈತ ಪಾಪಿಗಳನ್ನ ಇಷ್ಟೊಂದು ಸುಲಭವಾಗಿ ಕ್ಷಮಿಸಿಬಿಡ್ತಾನಲ್ಲ, ಇದ್ರಿಂದ ಸಮಾಜದ ನೈತಿಕತೆ ಹಾಳಾಗ್ಬಹುದು ಅನ್ನೋ ಭಯ ಅವ್ರಿಗಿದ್ದಿರ್ಬೋದು. ಸೇಂಟ್ ಆಗಸ್ಟಿನ್ ಅವ್ರು ಹೇಳೋ ಹಾಗೆ ಅಂದಿನ ಸಮಾಜದಲ್ಲಿ ಪತ್ನಿಯಲು ಪಾಪ ಮಾಡ್ಬೋದು ಅನ್ನೋ ಭಯದಿಂದ ಪುರುಷರು ಈ ಕಥೆಯನ್ನ ಹಸ್ತಪ್ರತಿಗಳಿಂದ ತೆಗೆದು ಹಾಕಿರಬಹುದು ಅಂತನೂ ಹೇಳ್ತಾರಲ್ವಾ? ಹೌದು. ಅಗಸ್ಟೀನ್ ಅವರ ಆ ವಾದ ಬಹಳ ಪ್ರಬಲವಾಗಿದೆ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯೊಬ್ಬಳಿಗೆ ಸಿಕ್ಕ ಈ ಸುಲಭ ಕ್ಷಮೆ ಅರಗಿಸಿಕೊಳ್ಳಲು ಬಹುಶಃ ಕಷ್ಟವಾಗಿರ್ಬೋದು. ಆದರೆ ಈ ಕಥೆಯ ಪ್ರಭಾವ ಎಷ್ಟಿತ್ತೆಂದ್ರೆ ಅದು ಮೌಖಿಕ ಪರಂಪರೆಯಲ್ಲಿ ಶತಮಾನಗಳ ಕಾಲ ಜೀವಂತವಾಗಿ ಉಳಿದುಕೊಂಡಿತು. ವಾವ್! ಮೌಖಿಕ ಪರಂಪರೆಯ ಶಕ್ತಿಯಂದ್ರೆ ಇದೇ ಅಲ್ವಾ? ಹೌದು. ಅಗಸ್ಟೀನ್ ಅವರು ಈ ದೃಶ್ಯವನ್ನ
ಮಿಸೆರಿಕಾರ್ಡಿಯಾ ಎಟ್ ಮಿಸೆರಾ ಅಂತ ಅತ್ಯದ್ಭುತವಾಗಿ ಬಣ್ಣಿಸಿದ್ದಾರೆ. ಮಿಸರಿಕಾರ್ಡಿಯಾ ಎಟ್ ಮಿಸೆರಾ ಅಂದ್ರೆ ಏನು? ಅಂದ್ರೆ ಮಹಾನ್ ಕರುಣೆ ಮತ್ತು ಮಹಾನ್ ದುರಂತದ ಮುಖಾಮುಖಿ ಅಂತ. ಒಂದು ಕಡೆ ಸಮಾಜದಿಂದ ತಿರಸ್ಕೃತಳಾದ ದುರಂತ ಮಹಿಳೆ, ಮತ್ತೊಂದು ಕಡೆ ಅಳೆಯಲಾಗದಷ್ಟು ಕರುಣಾಮಯಿಯಾದ ರಕ್ಷಕ. ಇವರಿಬ್ಬರ ಮುಖಾಮುಖಿ ಇದು. ಎಂಥ ಅದ್ಭುತವಾದ ಸಾಲು ಇದು! ಈ ಕಥೆ ಕೇವಲ ಲಿಖಿತ ಪಠ್ಯವಾಗಿ ಅಥವಾ ಮೌಖಿಕ ಪರಂಪರೆಯಾಗಿ ಮಾತ್ರ ಉಳಿಲಿಲ್ಲ. ಆಕೆ ಅನುಭವಿಸಿದ ಆ ಕತ್ತಲೆ ಮತ್ತೆ ಬೆಳಕಿನ ಮುಖಾಮುಖಿ ಕಲಾವಿದರನ್ನ ಶತಮಾನಗಳ ಕಾಲ ಕಾಡಿದೆ. ನಿಜ. ಕಲೆಯ ಮೇಲೂ ಇದು ಅಪಾರ ಪ್ರಭಾವ ಬೀರಿದೆ. ಹೌದು. 17ನೇ ಶತಮಾನದಲ್ಲಿ ಅಂದ್ರೆ 1644ರಲ್ಲಿ ಖ್ಯಾತ ವರ್ಣಚಿತ್ರಕಾರ ರೆಂಬ್ರಾಂಡ್ ಬಿಡಿಸಿದ ಪ್ರಸಿದ್ಧ ಚಿತ್ರವನ್ನ ನಾವಿಲ್ಲಿ ವಿಶ್ಲೇಷಿಸಲೇಬೇಕು. ಆ ಚಿತ್ರ ಕೇವಲ ಒಂದು ಘಟನೆಯ ಚಿತ್ರಣವಲ್ಲ, ಅದೊಂದು ದೇವತಾಶಾಸ್ತ್ರದ ದೃಶ್ಯರೂಪ ಅಂತನೇ ಹೇಳ್ಬಹುದು. ಖಂಡಿತ. ರೆಂಬ್ರಾಂಟ್ ಅವರ ಆ ಚಿತ್ರಕಲೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದರಲ್ಲಿರುವ ಕತ್ತಲೆ ಮತ್ತೆ ಬೆಳಕಿನ ತಂತ್ರಜ್ಞಾನ ಎಂತಹವರನ್ನು ಬೆರಗುಗೊಳಿಸುತ್ತೆ. ಆ ಚಿತ್ರದಲ್ಲಿ ಯೇಸುವನ್ನ ಎತ್ತರವಾಗಿ ಮತ್ತು ಪ್ರಕಾಶಮಾನವಾದ ಬೆಳಕಿನಲ್ಲಿ ಚಿತ್ರಿಸಲಾಗಿದೆ. ಹೌದು. ಆ ಬೆಳಕು ಕೇವಲ ಭೌತಿಕ ಬೆಳಕಲ್ಲ, ಅದು ದೈವಿಕ ಕ್ಷಮೆಯ ಸಂಕೇತ ಅಲ್ವಾ? ಸರಿಯಾಗಿ ಹೇಳಿದ್ರಿ. ಆದ್ರೆ ಆಪಾದಕರಾದ ಫರಿಸಾಯರು ಮತ್ತು ಯಹೂದಿಗಳನ್ನ ಕತ್ತಲೆಯಲ್ಲಿ, ನೆರಳಿನಲ್ಲಿ ಮತ್ತೆ ತಗ್ಗಿನಲ್ಲಿರುವಂತೆ ಚಿತ್ರಿಸಲಾಗಿದೆ. ಆ ಫರಿಸಾಯರ ಮುಖಭಾವಗಳಲ್ಲಿರುವ ಕ್ರೂರ್ಯ, ಆ ಮಹಿಳೆಯ ಮುಖದಲ್ಲಿರುವ ಅಸಹಾಯಕತೆ, ಇವೆರಡನ್ನೂ ಕತ್ತಲೆ ಮತ್ತೆ ಬೆಳಕಿನ ಮೂಲಕ ಕಟ್ಟಿಕೊಟ್ಟಿರುವ ರೀತಿ ನಿಜಕ್ಕೂ ಅದ್ಭುತ. ಹೌದು. ಆ ಕತ್ತಲೆ ಕೇವಲ ನೆರಳಲ್ಲ, ಅದು ಆ ಮುಖಂಡರ ಮನಸ್ಸಿನ ಕತ್ತಲೆಯನ್ನ ಸೂಚಿಸುತ್ತೆ. ಹೌದು. ಮತ್ತೆ ಯೇಸು ಆ ಚಿತ್ರದಲ್ಲಿ ಕೇವಲ ಎತ್ತರವಾಗಿ ನಿಂತಿಲ್ಲ, ನೈತಿಕವಾಗಿಯೂ ಅವರು ಇಡೀ ಗುಂಪಿನ ಆಚೆಗೆ ಅತಿ ಎತ್ತರದಲ್ಲಿ ನಿಂತಿದ್ದಾರೆ ಅನ್ನೋದನ್ನ ಅದು ಸಾಂಕೇತಿಕವಾಗಿ ತೋರಿಸುತ್ತೆ. ಕಲೆಯ ಮೂಲಕವೂ ಆ ಅನಮಾರ್ಥೆಟೋಸ್ ಅನ್ನೋ ಪರಿಕಲ್ಪನೆಯನ್ನ ಎಷ್ಟು ಅದ್ಭುತವಾಗಿ ಅಭಿವ್ಯಕ್ತಪಡಿಸಲಾಗಿದೆ ಅಲ್ವಾ? ಹೌದು. ಲಿಖಿತ ಪಠ್ಯ, ಮೌಖಿಕ ಪರಂಪರೆ ಮತ್ತೆ ಕಲೆ, ಈ 3 ಆಯಾಮಗಳಲ್ಲಿ ಈ ಕಥೆ ತನ್ನದೇ ಆದ ಪ್ರಭಾವವನ್ನ ಬೀರಿದೆ. ಆ ಮಹಿಳೆಯನ್ನ ಕತ್ತಲೆಯಿಂದ ಬೆಳಕಿಗೆ ತಂದ ರೀತಿ ಇಂದಿಗೂ ಅಧ್ಯಯನ ಯೋಗ್ಯವಾಗಿದೆ. ನಿಜ. ನಾವು ಇತಿಹಾಸ, ಗ್ರೀಕ್ ಪದಗಳು, ಪ್ರಾಚೀನ ಹಸ್ತಪ್ರತಿಗಳು ಮತ್ತೆ ಕಲೆಯನ್ನ ನೋಡಿದ್ವಿ. ಆದ್ರೆ ಈ ಸುದೀರ್ಘ ಚರ್ಚೆಯಿಂದ ಕಲಿಯೋದೇನೋ ಕೇವಲ ಮಾಹಿತಿಗಾಗಿ ಅಲ್ಲ, ಇದು ದೈನಂದಿನ ಬದುಕಿಗೆ ಹೇಗೆ ಅನ್ವಯಿಸುತ್ತೆ ಅಂತ ನೋಡಿದಾಗ ಒಂದು ಅಂಶ ಸ್ಪಷ್ಟವಾಗುತ್ತೆ. ಏನದು ಅಂಶ? ಈ ಕಥೆ ಆ ಜಾಗದಲ್ಲಿ ಸೇರಿಲ್ಲ ಅಂತ ವಿದ್ವಾಂಸರು ಹೇಳ್ತಾರೆ. ಕುತೂಹಲಕಾರಿಯಾದ ವಿಚಾರ ಏನಂದ್ರೆ, ಆ ಮಹಿಳೆ ಕೂಡ ಆ ಸಮಾಜಕ್ಕೆ, ಆ ಪವಿತ್ರ ದೇವಾಲಯಕ್ಕೆ ಸೇರಿದವಳಾಗಿರ್ಲಿಲ್ಲ ಅಲ್ವಾ? ಅರೆ, ಈ ಹೋಲಿಕೆ ಅತ್ಯಂತ ಸಮಂಜಸವಾಗಿದೆ. ಈ ಕಥೆ ಕೇವಲ ಒಬ್ಬ ಮಹಿಳೆಯ ಅನಿರೀಕ್ಷಿತ ರಕ್ಷಣೆಯ ಬಗ್ಗೆ ಮಾತ್ರವಲ್ಲ, ಇದು ಸ್ವತಃ ಬೈಬಲ್ ಪಠ್ಯದಲ್ಲಿಯೇ ಉಂಟಾದ ಒಂದು ಅದ್ಭುತವಾದ ಅಡಚಣೆ ಅಂತ ಹೇಳ್ಬೋದು, ಅಥವಾ ಒಂದು ಗ್ಲೋರಿಯಸ್ ಇಂಟರಪ್ಷನ್ ಅಂತ ಕರೀಬೋದು. ಗ್ಲೋರಿಯಸ್ ಇಂಟರಪ್ಷನ್, ಅದ್ಭುತ ಪದ. ಹೌದು. ಪಠ್ಯದ ಓಟಕ್ಕೆ ಇದು ತಡೆಯೊಟ್ಟೆ ನಿಜ, ಆದ್ರೆ ಅದು ತರುವ ಸಂದೇಶ ಅಗಾಧವಾದದ್ದು. ಕರುಣೆಯು ತನ್ನನ್ನು ತಡೆಯುವ ಎಲ್ಲ ಗಡಿಗಳನ್ನ, ಕಾನೂನುಗಳನ್ನ ಮೀರಿ ತನ್ನ ಜಾಗವನ್ನ ತಾನೇ ಕಂಡುಕೊಳ್ಳುತ್ತೆ ಅನ್ನೋದೇ ಇದರ ಸಾರಾಂಶ. ಖಂಡಿತ. ಮತ್ತೆ ನಾವು ಇತರರನ್ನ ಹೇಗೆ ತೀರ್ಪು ಮಾಡ್ತೀವಿ? ನಮ್ಮ ಕೈಯಲ್ಲಿರುವ ತೀರ್ಪುಗಾರಿಕೆಯ ಕಲ್ಲನ್ನ ನಾವು ಹೇಗೆ ಬಳಸ್ತೀವಿ ಅನ್ನೋದನ್ನ ಇದು ಕನ್ನಡಿಯಂತೆ ತೋರಿಸುತ್ತೆ ಅಲ್ವಾ? ಹೌದು. ಪ್ರತಿಯೊಬ್ಬರು ತಮ್ಮನ್ನ ತಾವು ಪ್ರಶ್ನಿಸಿಕೊಳ್ಳುವಂತೆ ಮಾಡುತ್ತೆ ಈ ಕಥೆ. ಮೂಲ ಹಸ್ತಪ್ರತಿಗಳಲ್ಲಿ ಇಲ್ಲದಿದ್ರೂ ತನ್ನ ನೈತಿಕ ತೂಕದಿಂದಲೇ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದುಕೊಂಡ ಈ ಕಥೆ ನಿಜಕ್ಕೂ ಒಂದು ಬೆರಗು. ಖಂಡಿತವಾಗಿಯೂ ಇದೊಂದು ಮರೆಯಲಾಗದ ಚರಿತ್ರೆ. ಪಾಡುಗಳಿಗೆ ಸರಿ ಹೊಂದಲಿಲ್ಲ ಅನ್ನೋ ಕಾರಣಕ್ಕೆ ಇತಿಹಾಸದ ಇನ್ಯಾವ ನೈಜ ಮತ್ತು ಕ್ರಾಂತಿಕಾರಿ ಘಟನೆಗಳು ಅಧಿಕೃತ ದಾಖಲೆಗಳಿಂದ ಅಳಿಸಿ ಹೋಗಿರಬಹುದು? ಹೌದು. ಇದೊಂದು ಗಂಭೀರವಾದ ಪ್ರಶ್ನೆ. ಇಂದಿನ ಜಗತ್ತಿನಲ್ಲಿ ವ್ಯವಸ್ಥೆಯ ಭಯದಿಂದ ನಾವು ಮರೆಮಾಚುತ್ತಿರುವ ಸತ್ಯಗಳು ಇನ್ಯಾವುದಿರಬಹುದು? ಇದು ನಾವೆಲ್ಲರೂ ನಮ್ಮೊಳಗೆ ಕೇಳಿಕೊಳ್ಳಬೇಕಾದ ಮತ್ತೆ ಯೋಚಿಸಬೇಕಾದ ವಿಷಯ.